ರೇಣುಕಾಸ್ವಾಮಿ ಸಾವಿಗೆ ಕಾರಣವಾದಂತಹ ಅಸಲಿ ವಿಚಾರಗಳು ಯಾವುದು? ಹಾಗಾದ್ರೆ ಮಾರಕಾಸ್ತ್ರಗಳಿಂದ ಹೊಡೆದಿದ್ದಕ್ಕೆ ರೇಣುಕಾ ಸಾವನ್ನಪ್ಪ ಅಥವಾ ಯಾವ ಏಟು ಬಿದ್ದಿದ್ದಕ್ಕೆ ರೇಣುಕಾ ಸಾವನ್ನಪ್ಪಿದ್ರು ಅನ್ನೋ ವಿಚಾರಕ್ಕೂ ಸಂಬಂಧಪಟ್ಟಂತೆ ಚಾರ್ಜ್ ಶೀಟ್ ನಲ್ಲಿ ಪೋಸ್ಟ್ ಮಾರ್ಟಮ್ನ ರಿಪೋರ್ಟ್ ಉಲ್ಲೇಖ ಇದೆ. ಅದರಲ್ಲಿ ಉತ್ತರ ಸಿಕ್ಕಿದೆ. ಅದೇನು ಅಂತ ಈಗ ನಾವು ನೋಡ್ತಾ ಹೋಗೋಣ. ರೇಣುಕಾಸ್ವಾಮಿ ಸಾವಿಗೆ ಕಾರಣ ಏನು? ಚಾರ್ಜ್ ಶೀಟ್ ನಲ್ಲಿ ಇರುವಂತೆ ತೀವ್ರ ಆಘಾತ ಮತ್ತು ಅತಿಯಾದ ರಕ್ತಸ್ರಾವದಿಂದ ರೇಣುಕಾ ಸಾವಾಗಿದೆ ಅನ್ನೋದನ್ನ ಪಿಎಂ ರಿಪೋರ್ಟ್ ಹೇಳ್ತಾ ಇದೆ. ತಲೆ ಸೇರಿ ದೇಹದ ಹಲವೆಡೆ ಆಳವಾದ ಸೀಳಿದ ಗಾಯಗಳು ಆಗಿದೆ. ವಿಪರೀತವಾಗಿ ಡೆಪ್ತ್ ಆಗಿ ಆತನಿಗೆ ಏಟುಗಳಾಗಿತ್ತು. ಸಿಕ್ಕ ವಸ್ತುಗಳಿಂದ ಹೊಡೆದಿದ್ರಿಂದ ವಿಪರೀತವಾಗಿ ನೋವನ್ನು ಅನುಭವಿಸಿದ್ದ ಅನ್ನೋದಕ್ಕೆ ಇದು ಸಾಕ್ಷಿ. ಮತ್ತೆ ಕಿರುಕುಳ ಕೊಟ್ಟು ಸಾಯಿಸಿದ್ದಾರೆ ಅನ್ನೋದಕ್ಕೆ ಈ ಪಿಎಂ ರಿಪೋರ್ಟ್ನ ಒಪಿನಿಯನ್ ಒಂದ್ ರೀತಿ ಒಪಿನಿಯನ್ ಕೊಡ್ತಾ ಇದೆ. ದೇಹದ ಎಲ್ಲೆಡೆ ಮೂಗೇಟು ಹಾಗೂ ಜಜ್ಜಿದ ಜೊತೆಗೆ ತರಚಿದ ಗಾಯಗಳು ಕೂಡ ಆಗಿದ್ದು ಕಂಡು ಬಂದಿದೆ. ತಲೆ, ಕುತ್ತಿಗೆ, ಕಿವಿ, ಕಣ್ಣಿನ ಭಾಗ, ಕೆನ್ನೆಯ ಬಲಭಾಗದಲ್ಲಿ ಗಾಯಗಳಾಗಿರುವುದನ್ನ ಕೂಡ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಹೇಳ್ತಾ ಇದೆ. ಜೊತೆಗೆ ಎದೆ, ಎರಡು ಭುಜ, ಬೆನ್ನು, ಹೊಟ್ಟೆ, ವೃಷಣ ಭಾಗದಲ್ಲಿ ಗಾಯ ಆಗಿತ್ತು. ದೇಹದ ಸೆನ್ಸಿಟಿವ್ ಭಾಗದಲ್ಲಿ ವಿಪರೀತವಾಗಿ ಹಲ್ಲೆ ಮಾಡೋ ಕೆಲಸವನ್ನು ಮಾಡಿದ್ರು ಇಲ್ಲಿ ಕಿರಾತಕರು ಅನ್ನೋ ವಿಚಾರ. ಎಡಗೈ, ಎಡಭುಜ, ಮುಂಗೈ, ಕಾಲು, ಎದೆ ಮೇಲೆ ಸುಟ್ಟ ಗಾಯಗಳಾಗಿದೆ. ಟಾರ್ಚರ್ ಕೊಟ್ಟ ಇಂಟೆನ್ಸಿಟಿಯನ್ನ ಈ ಲೈನ್ ಹೇಳ್ತಾ ಇದೆ. ತೊಡೆ, ಮೊಣಕಾಲು, ಹಿಮ್ಮಡಿ, ಕೈ ಬೆರಳು, ಕಾಲ್ಬೆರಳುಗಳಿಗೆ ಮೂಗೇಟು ಬಿದ್ದಿತ್ತು ಕೂಡ ಗೊತ್ತಾಗಿದೆ. ಸೊ ಎಲ್ಲಾ ಕಾರಣಗಳಿಂದಾಗಿ ಆತನ ಪ್ರಾಣ ಪಕ್ಷಿ ಹಾರಿ ಹೋಗಿದೆ ಅನ್ನೋದನ್ನ ಕಾಸ್ ಆಫ್ ಡೆತ್ ಬಗ್ಗೆ ಉಲ್ಲೇಖ. ನಟ ದರ್ಶನ್ ಹಾಗೂ ಪವಿತ್ರ ಗೌಡ ಪರಿಚಯ ಆಗಿತ್ತು ಹೇಗೆ ಅನ್ನೋ ಪ್ರಶ್ನೆಗೂ ಚಾರ್ಜ್ ಶೀಟ್ ನಲ್ಲಿ ಅನೇಕ ವಿಚಾರಗಳು ಉಲ್ಲೇಖ ಆಗಿದೆ. ಇವರಿಬ್ಬರ ನಡುವೆ ರೊಮ್ಯಾಂಟಿಕ್ ರಿಲೇಶನ್ಶಿಪ್ ಹೆಂಗ್ ಸ್ಟಾರ್ಟ್ ಆಯ್ತು ಅನ್ನೋ ಪ್ರಶ್ನೆಗೂ ಕೂಡ ಇಲ್ಲಿ ಒಂದಷ್ಟು ಉತ್ತರಗಳು ಸಿಗ್ತಾ ಹೋಗ್ತಾ ಇದೆ. ನಟ ದರ್ಶನ್ಗೆ ಪವಿತ್ರ ಗೌಡ ಪರಿಚಯ ಆಗಿದ್ದು ಹೇಗೆ? ಮದುವೆ ವಿಚಾರ ಗೊತ್ತಿದ್ದು ದರ್ಶನ್ ಹಿಂದೆ ಈ ಪವಿತ್ರ ಗೌಡ ಬಿದ್ದಿದ್ದು ಯಾಕೆ? ಮದುವೆಯಾಗಿ ಮಗನಿದ್ರು ಪವಿತ್ರ ಮುಂದುವರೆದಿದ್ದು ಹೇಗೆ? ದರ್ಶನ್ ನಂಬರ್ ಸಿಕ್ಕಿದ್ ಹೇಗೆ? ಗೆಳತನವೇ ಈ ರೊಮ್ಯಾಂಟಿಕ್ ರಿಲೇಶನ್ಶಿಪ್ನ ಮೊದಲ ಹಾದಿ. ಪಬ್ಲಿಕ್ ಟಿವಿಯಲ್ಲಿ ಈ ಕುರಿತಂತೆ ಎಕ್ಸ್ಕ್ಲೂಸಿವ್ ಡೀಟೇಲ್ಸ್ ಅನ್ನ ಈ ಕ್ಷಣಕ್ಕೆ ನಾವು ಬ್ರೇಕ್ ಮಾಡ್ತಾ ಇದ್ದೀವಿ. ಹಾಗಾದ್ರೆ ಇವರಿಬ್ಬರ ಸಂಬಂಧದ ಬಗ್ಗೆ ಅವರಿಬ್ಬರೇ ಹೇಳ್ಕೊಂಡಿರೋದು ಏನೇನ್ ವಿಚಾರ, ಮತ್ತೆ ಇದೆಲ್ಲ ಯಾಕೆ ಬೇಕು ಅಂತ ನಿಮ್ಗೆ ಅನಿಸ್ಬೋದು. ಅವ್ರ ಪರ್ಸನಲ್ ವಿಚಾರಗಳನ್ನ ಯಾಕೆ ಹೇಳ್ತಾ ಇದ್ದೀರಾ ಅಂತ. ಬಟ್ ಕೊಲೆ ಕೇಸ್ನಲ್ಲಿ ಒಬ್ಬ ವ್ಯಕ್ತಿಯ ಮೇಲೆ ಕೊಲೆಯಾದಂತಹ ಸಂದರ್ಭದಲ್ಲಿ ಕೊಲೆ ಮಾಡಿದವರ ನಡುವೆ ಇದ್ದಂತಹ ಗಾಢ ಸಂಬಂಧ ಎಂಥದ್ದು ಅನ್ನೋದನ್ನ ಕೂಡ ಕೋರ್ಟ್ ಗಮನಕ್ಕೆ ತರಬೇಕಾಗತ್ತೆ. ಹಿಂಗಾಗಿ ಅಡಿಷನಲ್ ಕ್ಲಾರಿಫಿಕೇಶನ್ ಅನ್ನ ಕೂಡ ಪೊಲೀಸರು ಪಡ್ಕೊಂಡಿರ್ತಾರೆ. ಆ ಟೈಮ್ನಲ್ಲಿ ಗೊತ್ತಾದಂತಹ ವಿಚಾರಗಳನ್ನ ನಾವು ಮುಂದುವರೆದು ನಿಮ್ಗೆ ಹೇಳ್ತಾ ಇದ್ದೀವಿ. ಇವರಿಬ್ಬರ ನಡುವೆ ಗಾಢ ಸಂಬಂಧ ಹೆಂಗಿತ್ತು, ಯಾವಾಗ್ಲಿಂದ ಇತ್ತು, ಅದಕ್ಕೋಸ್ಕರ ದರ್ಶನ್ ಹೆಂಗ್ ಕೆರಳಿದ್ರು ರೇಣುಕಾಸ್ವಾಮಿ ವಿಚಾರದಲ್ಲಿ, ಆ ವ್ಯಕ್ತಿಗೆ ಮೆಸೇಜ್ ಮಾಡ್ತಾ ಇದ್ರಿಂದ, ಅಂದ್ರೆ ತಾನು ಪ್ರೀತಿಸ್ತಾ ಇದ್ದ ವ್ಯಕ್ತಿಗೆ ಮೆಸೇಜ್ ಮಾಡ್ತಾ ಇದ್ರಿಂದ ಈ ವ್ಯಕ್ತಿ ಕೆರಳಿದ ನಂತರ ಆಗಿದ್ದೆಲ್ಲವೂ ಕೂಡ ಅನಾಹುತ, ಅಪರಾಧ ಅನ್ನೋದನ್ನ ಹೇಳಬೇಕಾಗತ್ತೆ ತನಿಖಾಧಿಕಾರಿಗಳು. ದರ್ಶನ್ ಗೆಳೆತನವನ್ನ ಗಳಿಸುವ ಹಠಕ್ಕೆ ಈ ಪವಿತ್ರ ಬಿದ್ದಿದ್ರ ಬಗ್ಗೆ ಇಂಟ್ರೆಸ್ಟಿಂಗ್ ವಿಚಾರಗಳು ಗೊತ್ತಾಗ್ತಾ ಇದೆ. ದರ್ಶನ್ ಮ್ಯಾನೇಜರ್ನಿಂದ ದರ್ಶನ್ ಫೋನ್ ನಂಬರ್ ಅನ್ನ ಪಡೆದು ಚಾಟಿಂಗ್ ಅನ್ನ ಕೂಡ ಆಕೆಯೇ ಇನಿಷಿಯೇಟ್ ಮಾಡ್ಕೊಳ್ತಾಳೆ. 2014ರಲ್ಲಿ ಬುಲ್ಬುಲ್ ಚಿತ್ರದ ಆಡಿಷನ್ ವೇಳೆ ನಂಬರ್ ಇಬ್ಬರ ನಡುವೆ ಎಕ್ಸ್ಚೇಂಜ್ ಆಗಿತ್ತಂತೆ. ಮಾಡೆಲಿಂಗ್ ಪ್ರೊಫೈಲ್ ಅನ್ನ ಪವಿತ್ರ ಗೌಡ ದರ್ಶನ್ಗೆ ಇದೇ ವೇಳೆ ಶೇರ್ ಮಾಡಿರ್ತಾಳೆ. ಇದೇ ನೆಪದಲ್ಲಿ ದರ್ಶನ್ ಜೊತೆಗೆ ಮಾತುಕತೆ ಶುರುವಾಗತ್ತೆ. ಮಾತುಕತೆ ಸ್ನೇಹಕ್ಕೆ ತಿರುಗತ್ತೆ, ಸ್ನೇಹದಿಂದ ಪ್ರೀತಿಗೆ ಹೋಗುತ್ತೆ, ಪ್ರೀತಿಯಿಂದ ಅತಿಯಾದ ಸಲುಗೆ ಅಥವಾ ಎಕ್ಸ್ಟ್ರಾ ಮ್ಯಾರಿಟಲ್ ಅಫೇರ್ಗೆ ಇದು ಕಾರಣ ಆಗತ್ತೆ ಅನ್ನೋ ವಿಚಾರವನ್ನ ಕೂಡ ಚಾರ್ಜ್ ಶೀಟ್ ನಲ್ಲಿ ಉಲ್ಲೇಖ ಮಾಡಿದ್ದಾರೆ. ಸೊ ಬುಲ್ಬುಲ್ ಚಿತ್ರಕ್ಕೆ ಅಂತ ಹೇಳಿ ಆಡಿಷನ್ಗೆ ಅಂತ ಬಂದಿರ್ತಾರೆ, ಇವರು ಆಡಿಷನ್ ಅನ್ನ ಕೂಡ ಕೊಟ್ಟಿರ್ತಾರೆ. ಬಟ್ ಆ ಸಿನಿಮಾದಲ್ಲಿ ನಾಯಕಿಯಾಗಿ ರಚಿತಾ ರಾಮ್ ಆಯ್ಕೆ ಆಗ್ತಾರೆ. ಬಟ್ ಇವರು ಅಷ್ಟೆಲ್ಲ ಆದ್ರೂ ಕೂಡ ಕೇವಲ ಪ್ರೊಫೆಷನಲ್ ವಿಚಾರಕ್ಕೆ ಸೀಮಿತ ಆಗದೆ ದರ್ಶನ್ ಐಡೆಂಟಿಟಿಗೋಸ್ಕರ ಹಪಹಪಿಸಿದ್ರು ಅನ್ನೋದಕ್ಕೆ ಒಂದಷ್ಟು ಅಂಶಗಳು ಕೂಡ ಇಲ್ಲಿ ಸಿಗ್ತಾ ಇದೆ.